ಎಲ್ಲ ಸಮುದಾಯದ ಮಕ್ಕಳು ಎಲ್ಲರೂ ಚೆನ್ನಾಗಿ ಓದಬೇಕು. ನಾನು ಭರವಸೆ ಕೊಡ್ತೀನಿ, ಸಮುದಾಯದ ಮಕ್ಕಳನ್ನ IIT ಏಮ್ಸ್ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ ನಾನು ಖಂಡಿತವಾಗಿ ಪ್ಲೇಸ್ ಮಾಡಿಸ್ತೀನಿ. ಈಗಲೂ 550 ಜನಕ್ಕೆ ಫ್ರೀ CT ಕೋಚಿಂಗ್ ನಡೀತಿದೆ. ಅದರಲ್ಲಿ ನಿಮ್ಮ ಸಮುದಾಯದ 70 ಜನ ಮಕ್ಕಳು ತಿಂಡಿ ಊಟ ಎಲ್ಲ ಕೊಟ್ಟು ಮಾಡ್ತಿದ್ದೀನಿ. ತಂಗಿ ಮಗಳು ಇದ್ದಾಳೆ, ಎಲ್ಲ ಇದ್ದಾರೆ. ನನ್ನ ಮಗಳು ಬರ್ತಾ ಇದ್ದಾರೆ ಸರ್, ಖಂಡಿತವಾಗೂ प्यारे आका सल्लल्लाहु अलैहि वसल्लम सबके देश सल्लल्लाहु अलैहि वसल्लम ने फरमाया जानने की समझने की करने की कोशिश करनी चाहिए। आप अल्लाह से सल्लल्लाहु अलैहि वसल्लम अल्लाहुम्मा सल्ली अला मुहम्मद। अल्लाह की तारीफ के बाद हम सब के आका ताजदार मदीना अहमद मुस्तफा सरवारे कौनैन खातमुन नबिय्यीन अफजलुर रुसुल हजरत मोहम्मद मुस्तफा सल्लल्लाहु अलैहि वसल्लम पर करोड़ों बेशुमार अरबों खरबों अनगिनत दरूद और सलाम नाज़िल हो आपके सामने इस पर जिनके सदक़े हमें ईद मिली, जिनके सदक़े हमें बहुत कुछ मिला। इज़ान-ए-गिरामी, अल्लाह की तारीफ के बाद हमारे प्यारे आका सल्लल्लाहु अलैहि वसल्लम पर दरूद पढ़ने के बाद आप की खिदमत में मैं दिल की गहराइयों से ईद की मुबारकबादी पेश करता हूँ। अल्लाह रब्बुल जलाल आप सबके जान व माल में आपके घर वालों को सेहत कामिल आजिला नसीब फरमाए। ईद की पूरी बरकत रहमत अल्लाह रब्बुल जलाल आपको नसीब फरमाए। अज़ीज़ान-ए-गिरामी, मैं बहुत अदबन गुजारिश करना चाहूँगा, इधर तवज्जो करें। बहुत ही मुख्तसरन आप हज़रात की खिदमत में अहम और ज़रूरी बातें अर्ज़ कर दुआ कर बात ख़त्म कर दी जाएगी। अज़ीज़ान-ए-गिरामी, अल्लाह रब्बुल जलाल का एहसान है, आज ईद का दिन है। ईद अरबी जुबान में ईद बोलती बार आने वाली चीज। इस्तिलाह में हमारे अकल में जो समझ में आता है, ईद बोलते हैं ज्यादा खुशी मनाने निर्देश ಕೊಟ್ಟಿದ್ದೀವಿ ಅದು ನಡೀತಿದೆ। ನಂತರ ನಮ್ಮ ನಗರದ ಮೈನಾರಿಟೀಸ್ ಜಾಸ್ತಿ ಇರತಕ್ಕಂಥ 3 ವಾರ್ಡ್ಗೆ ಮೊದಲ ಹಂತದಲ್ಲಿ ಈಗಾಗಲೇ 5 ಕೋಟಿ ರಿಲೀಸ್ ಆಗಿದೆ। ಎಲೆಕ್ಷನ್ ಮುಗಿದ 2 ದಿನಕ್ಕೆ ಕೆಲಸ ಸ್ಟಾರ್ಟ್ ಆಗುತ್ತೆ। ಮಂಚೇನಹಳ್ಳಿಯ ಶಾದಿಮಾಲ್ಗೆ ಜಮೀರ್ ಅಹಮದ್ ಸಾಹೇಬರು 2 ಕೋಟಿಯನ್ನ ಕೊಟ್ಟಿದ್ದಾರೆ। ಈ ಸಮುದಾಯದ ಅಭಿವೃದ್ಧಿಗೆ ನಾನು ಶ್ರಮಿಸ್ತೀನಿ। ಈ ಸಮುದಾಯದ ಮಕ್ಕಳು IIT ಏಮ್ಸ್ಗೆ ಹೋಗಬೇಕು, ದೊಡ್ಡ ಸಂಸ್ಥೆಗಳಲ್ಲಿ ಓದಬೇಕು। ಈ ಸಮುದಾಯದ ಮಕ್ಕಳು ಸ್ವಂತ ಕಂಪನಿಗಳು ಕಟ್ಟಬೇಕು ಅನ್ನೋದು ನನ್ನ ಆಸೆ। ಈಗಾಗಲೇ ನಾನು ಕೊಟ್ಟ ಮಾತಿನಂತೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಮೊನ್ನೆ ನಾನು ಮಾಡಿದಂಥ ಸೂಪರ್ 60 ಕಾರ್ಯಕ್ರಮದಲ್ಲೂ 5-6 ಈ ಸಮುದಾಯದ ಮಕ್ಕಳು ಇವತ್ತು ನನಗೆ ಭರವಸೆ 550ಕ್ಕೂ ಹೆಚ್ಚು ಅಂಕ ಸ್ಕೋರ್ ಮಾಡ್ತಾರೆ ಅಂತ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಅಲ್ಲ ಆಶೀರ್ವಾದ ಇರಲಿ ಅಂತ ಬಯಸ್ತಾ ಈ ಸಮುದಾಯದ ಎಲ್ಲ ಮುಖಂಡರು ನಮಸ್ಕರಿಸ್ತಾ ವೇದಿಕೆಯಲ್ಲಿರೋ ನಮ್ಮ ಮಾಜಿ ಶಾಸಕರು ಬಚ್ಚೇಗೌಡ ಸಾಹೇಬರು ಮತ್ತು ಮುನೇಗೌಡ ಸರ್ ಎಲ್ಲರಿಗೂ ನಮಸ್ಕಾರ। ಥ್ಯಾಂಕ್ ಯು ಸರ್। ರಂಜಾನ್ ಹಬ್ಬದ ಶುಭಾಶಯಗಳು, ಈದ್ ಮುಬಾರಕ್। ಒಂದು ತಿಂಗಳ ಕಾಲ ಕಠಿಣವಾದ ಉಪವಾಸವನ್ನು ಮಾಡಿ ಇವತ್ತು ಕೊನೆಯ ದಿನ ರಂಜಾನ್ ಹಬ್ಬ ಆಚರಿಸಿ ಅಲ್ಲನ ಕೃಪೆಗೆ ನೀವೆಲ್ಲ ಪಾತ್ರರಾಗ್ತಾ ಇದ್ದೀರಿ। ನಿಮ್ಮೆಲ್ಲರಿಗೂ ದಯಾಮಯನಾದ ಅಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಈದ್ ಮುಬಾರಕ್ ಹೇಳ್ತೇನೆ। ಅಲ್ಲನ ಕೃಪೆಯಿಂದ ಈ ಬಾರಿ ದೇಶದಲ್ಲಿ ಸುತ್ತ ಮಳೆಯಾಗಿ ಒಳ್ಳೆಯ ಬೆಳೆ ಎಲ್ಲರೂ ಈ ಸರ್ಕಾರದಲ್ಲಿ ಈದ್ಗಾಗಿ
ಅಲಾಟ್ ಮಾಡೋಕ್ಕೆ ಪ್ರಾವಿಷನ್ ಇಲ್ಲ ಸರ್. ಅದಕ್ಕೆ ಸರ್ಕಾರಿ ಜಾಗನ ವಕ್ಫ್ ಬೋರ್ಡ್ಗೋ ಬೇರೆ ಇದು ಕೊಟ್ಟು ಅವ್ರ ಹತ್ರ ನಾವು ಆಲ್ಟರ್ನೇಟಿವ್ ಆಗಿ ತಗೋಬೇಕು. ಇದಕ್ಕೆ ಟೈಮ್ ತಗೊಳ್ತಾ ಇದೆ, ಯಾಕೆಂದ್ರೆ ಈಗ ಡೈರೆಕ್ಟ್ ಆಗಿ ಅಲಾಟ್ ಮಾಡೋಕ್ಕೆ ಪವರ್ ಇಲ್ಲದೆ ಇರೋದ್ರಿಂದ. ಸೊ ಇದು ನಾನು ಮಾಡಿಸ್ತೀನಿ ಸರ್, ನಮ್ಮ ಮೇಲೆ ಭರವಸೆ ಇಡಿ. ನಮ್ದೇ 90 ಎಕರೆ ಜಾಗ ಇದೆ ಸರ್, ಇದ್ರಲ್ಲಿ ಅಲಾಟ್ ಮಾಡಿಸ್ತೀನಿ. 90 ಎಕರೆ ಜಾಗ ಇದೆ. ಎಲೆಕ್ಷನ್ ಆಗೋಗ್ಲಿ, ಈಗ ಇದು ಭರವಸೆ ಕೊಟ್ಟರೆ ಶಾಸಕರು ಹಿರಿಯರಾದಂಥ ಬಚ್ಚೇಗೌಡ ಸಾಹೇಬ್ ಪ್ರೇಯರ್ಗೆ ಬಂದು ಸೊ ಬೇರೆ ವಿಚಾರಗಳು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಮಾತನಾಡೋದಕ್ಕೆ ಇಷ್ಟಪಡಲ್ಲ. ಥ್ಯಾಂಕ್ ಯು ಸೊ ಮಚ್.